ಎಐ, ಮಷೀನ್ ಲರ್ನಿಂಗ್ ಮತ್ತು ಜನರೇಟಿವ್ ಎಐ ಕಲಿಯಲು ಪೈಥಾನ್ ಮುಖ್ಯ ಭಾಷೆ. ಬಹುತೇಕ ಎಐ ಟೂಲ್ಸ್ ಪೈಥಾನ್ ಮೇಲೆ ಕೆಲಸ ಮಾಡ್ತವೆ. ಪೈಥಾನ್ ಸುಲಭವಾಗಿ ಓದಲು ಮತ್ತು ಬರ್ಕೊಳ್ಳಲು ಸಾಧ್ಯವಾದ ಕಾರಣ ಅದು ಎಐ ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ. ಪೈಥಾನ್ ಡೀಪ್ ಲರ್ನಿಂಗ್, ಮಷೀನ್ ಲರ್ನಿಂಗ್ ಪ್ರಾಜೆಕ್ಟ್ಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಪೈಥಾನ್ ಡೇಟಾ ಅನಾಲಿಸಿಸ್ ಟೂಲ್ಸ್ ಡೇಟಾ ಕ್ಲೀನ್ ಮಾಡೋದು ಮತ್ತು ವಿಜುವಲೈಸ್ ಮಾಡೋದು ಸುಲಭ ಮಾಡ್ತವೆ. ಪೈಥಾನ್ನ ರಿಯಲ್ ಟೈಮ್ ಎಕ್ಸಿಕ್ಯೂಷನ್ ಫೀಚರ್ಸ್ ಎಕ್ಸ್ಪೆರಿಮೆಂಟೇಷನ್ ಮತ್ತು ಪ್ರೋಟೋಟೈಪಿಂಗ್ಗೆ ಉತ್ತಮವಾಗಿದೆ. ಪೈಥಾನ್ನ ಜನರೇಟಿವ್ ಎಐ ಸಪೋರ್ಟ್ ಇಮೇಜ್, ಟೆಕ್ಸ್ಟ್, ವಿಡಿಯೋ ಕ್ರಿಯೇಷನ್ ಪ್ರಾಜೆಕ್ಟ್ಗಳಿಗೆ ಪರಿಪೂರ್ಣವಾಗಿದೆ. ಪೈಥಾನ್ನಲ್ಲಿ ಮಷೀನ್ ಲರ್ನಿಂಗ್ ಮಾಡೆಲ್ ಟ್ರೈನಿಂಗ್ ತುಂಬಾ ಸುಲಭವಾಗಿದೆ ಮತ್ತು ಲಭ್ಯವಿರುವ ಲೈಬ್ರರೀಸ್ ಸಹಾಯ ಮಾಡ್ತವೆ. ಪೈಥಾನ್ ನ್ಯೂರಲ್ ನೆಟ್ವರ್ಕ್ ಕೋಡಿಂಗ್ ಅಥವಾ ಎಐ ಆಲ್ಗೊರಿದಮ್ ಎಕ್ಸ್ಪೆರಿಮೆಂಟೇಷನ್ಗೆ ಉಪಯುಕ್ತವಾಗಿದೆ. ಪೈಥಾನ್ ಲೈಬ್ರರೀಸ್ ಟೆನ್ಸರ್ಫ್ಲೋ, ಪೈಟಾರ್ಚ್, ಕೆರಾಸ್ನಿಂದ ಕಾಂಪ್ಲೆಕ್ಸ್ ಎಐ ಮಾಡೆಲ್ಸ್ ಸೃಷ್ಟಿಸಲು. ಪೈಥಾನ್ ಕೋಡಿಂಗ್ ಸಿಂಪಲ್ ಸಿಂಟ್ಯಾಕ್ಸ್ನಿಂದ ಕಾಂಪ್ಲೆಕ್ಸ್ ಎಐ ಅಪ್ಲಿಕೇಶನ್ಸ್ ನಿರ್ಮಾಣಕ್ಕೆ ಸರಳವಾಗಿದೆ. ಪೈಥಾನ್ ಸ್ಕ್ಯಾಲಬಿಲಿಟಿ ಹೈ, ಡೇಟಾ ಇಂಟೆನ್ಸಿವ್ ಎಐ ಪ್ರಾಜೆಕ್ಟ್ಗಳಿಗಾಗಿ ಐಡಿಯಲ್ ಲ್ಯಾಂಗ್ವೇಜ್. ಪೈಥಾನ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಲೈಬ್ರರೀಸ್ ಚಾಟ್ಬಾಟ್ ಡೆವಲಪ್ಮೆಂಟ್ಗೆ ಪರ್ಫೆಕ್ಟ್. ಪೈಥಾನ್ ಪ್ರಿಡಿಕ್ಷನ್ ಮಾಡೆಲ್ಸ್, ಡೇಟಾ ವಿಜುವಲೈಸೇಷನ್, ರಿಯಲ್ ಟೈಮ್ ಅನಾಲಿಸಿಸ್ ಸುಲಭವಾಗಿ ಮಾಡಬಹುದು. ಪೈಥಾನ್ ಮಾಡ್ಯುಲರ್ ಕೋಡಿಂಗ್ ಸ್ಟೈಲ್ ಎಐ ಎಕ್ಸ್ಪೆರಿಮೆಂಟೇಷನ್ ಮತ್ತು ಇಟರೇಷನ್ ಸುಲಭ ಮಾಡುತ್ತದೆ. ಪೈಥಾನ್ ಫ್ಲೆಕ್ಸಿಬಿಲಿಟಿ ಪ್ರಾಜೆಕ್ಟ್ ಸ್ಕೇಲ್ ಎಐ ಎಕ್ಸ್ಪೆರಿಮೆಂಟೇಷನ್ ಸುಲಭವಾಗಿ ಮಾಡಬಹುದು. ಪೈಥಾನ್ ಸಿಂಪಲ್ ಸಿಂಟ್ಯಾಕ್ಸ್ ನಿಂದ ಕಾಂಪ್ಲೆಕ್ಸ್ ಎಐ ಸೊಲ್ಯೂಷನ್ಸ್ ಸೃಷ್ಟಿಸಬಹುದು. ಪೈಥಾನ್ ಲೈಬ್ರರೀಸ್, ಮಷೀನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಡೇಟಾ ಅನಾಲಿಸಿಸ್ ಪ್ರಾಜೆಕ್ಟ್ಗಳಿಗಾಗಿ ಮಸ್ಟ್ ಹ್ಯಾವ್. ಪೈಥಾನ್ ಎಐ ಪ್ರಾಜೆಕ್ಟ್ಗಳಿಗಾಗಿ ವರ್ಸಟೈಲ್, ಪವರ್ಫುಲ್ ಮತ್ತು ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪೈಥಾನ್ ಕ್ರಿಯೇಟಿವ್ ಎಐ ಅಪ್ಲಿಕೇಶನ್ಸ್, ಸಿಮ್ಯುಲೇಷನ್, ಜನರೇಟಿವ್ ಎಐ ಪ್ರಾಜೆಕ್ಟ್ಗಳಲ್ಲಿ ಲೀಡಿಂಗ್ ಲ್ಯಾಂಗ್ವೇಜ್. ಪೈಥಾನ್ನಲ್ಲಿ ಇಂಟೆಜರ್ ಅಂದ್ರೆ ಪೂರ್ಣ ಸಂಖ್ಯೆಗಳು. ಎಐ ಲೆಕ್ಕಾಚಾರ ಮತ್ತು ಗಣನೆಗೆ ಈ ಸಂಖ್ಯೆಗಳು ತುಂಬಾ ಮುಖ್ಯ. ಫ್ಲೋಟ್ ಅಂದ್ರೆ ದಶಮಾಂಶ ಸಂಖ್ಯೆಗಳು. ಮಷೀನ್ ಲರ್ನಿಂಗ್ ನಲ್ಲಿ ಅಕ್ಯುರಸಿ ಮತ್ತು ಪರ್ಸೆಂಟೇಜ್ ಲೆಕ್ಕಕ್ಕೆ ಬಳಸ್ತಾರೆ. ಸ್ಟ್ರಿಂಗ್ ಅಂದ್ರೆ ಟೆಕ್ಸ್ಟ್ ಡೇಟಾ. ಚಾಟ್ಬಾಟ್, ಎನ್ಎಲ್ಪಿ ಮತ್ತು ಎಐ ಮಾತಾಡುವ ವ್ಯವಸ್ಥೆಗೆ ಇದು ಬೇಕು. ಲಿಸ್ಟ್ ಒಂದೇ ಜಾಗದಲ್ಲಿ ಹಲವಾರು ವ್ಯಾಲ್ಯೂಸ್ ಸ್ಟೋರ್ ಮಾಡುತ್ತದೆ. ಎಐ ಡಾಟಾ ಕಲೆಕ್ಟ್ ಮಾಡಲು ಇದು ಉಪಯುಕ್ತ. ಟ್ಯೂಪಲ್ ಅಂದ್ರೆ ಚೇಂಜ್ ಮಾಡಲಾಗದ ಡಾಟಾ. ಎಐ ಸೆಟ್ಟಿಂಗ್ಸ್ ಮತ್ತು ಫಿಕ್ಸ್ಡ್ ವ್ಯಾಲ್ಯೂಸ್ಗೆ ಬಳಸ್ತಾರೆ. ಡಿಕ್ಷನರಿ ಕೀ ವ್ಯಾಲ್ಯೂ ಡೇಟಾ ಸ್ಟೋರ್ ಮಾಡುತ್ತದೆ. ಎಐ ಸ್ಟ್ರಕ್ಚರ್ಡ್ ಇನ್ಫಾರ್ಮೇಶನ್ ಅರ್ಥ ಮಾಡಿಕೊಳ್ಳಲು ಸಹಾಯ. ಸೆಟ್ ಡ್ಯೂಪ್ಲಿಕೇಟ್ ವ್ಯಾಲ್ಯೂಸ್ ರಿಮೂವ್ ಮಾಡುತ್ತದೆ. ಎಐ ಡೇಟಾ ಕ್ಲೀನ್ ಮಾಡಲು ಇದು ಬಹಳ ಉಪಯುಕ್ತ. ಫಾರ್ ಲೂಪ್ ಒಂದೇ ಕೆಲಸವನ್ನ ಮತ್ತೆ ಮತ್ತೆ ಮಾಡ್ತದೆ. ಎಐ ಪ್ರೊಸೆಸಿಂಗ್ ನಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ವೈಲ್ ಲೂಪ್ ಕಂಡೀಷನ್ ಸರಿಯಾಗುವವರೆಗೆ ಕೆಲಸ ಮಾಡುತ್ತದೆ. ಎಐ ಸಿಮ್ಯುಲೇಷನ್ ನಲ್ಲಿ ಉಪಯುಕ್ತ. ಫಂಕ್ಷನ್ ಕೋಡ್ ರಿಯೂಸ್ ಮಾಡಲು ಸಹಾಯ ಮಾಡುತ್ತದೆ. ಎಐ ಪ್ರೋಗ್ರಾಮ್ಸ್ ಕ್ಲೀನ್ ಆಗಿ ಬರೀಬಹುದು. ಇಫ್ ಎಲ್ಸ್ ಎಐಗೆ ಡಿಸಿಷನ್ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಕ್ಲಾಸ್ ಒಂದು ಬ್ಲೂ ಪ್ರಿಂಟ್ ಹಾಗೆ. ಎಐ ಆಬ್ಜೆಕ್ಟ್ ಡಿಸೈನ್ ಮಾಡಲು ಬಳಸ್ತಾರೆ. ಮಾಡ್ಯೂಲ್ ಆಲ್ರೆಡಿ ಬಿಲ್ಟ್ ಟೂಲ್ಸ್ ಕೊಡ್ತದೆ. ಎಐ ಡೆವಲಪ್ಮೆಂಟ್ ಫಾಸ್ಟ್ ಆಗ್ತದೆ. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಎರರ್ಸ್ ಕಂಟ್ರೋಲ್ ಮಾಡ್ತದೆ. ಎಐ ಆಪ್ ಕ್ರಾಶ್ ಆಗದಂತೆ ಕಾಪಾಡ್ತದೆ. ನಂಪೈ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತದೆ. ಮಷೀನ್ ಲರ್ನಿಂಗ್ ಮ್ಯಾಥ್ಗೆ ಬ್ಯಾಕ್ ಬೋನ್. ಪ್ಯಾಂಡಾಸ್ ಡೇಟಾ ಟೇಬಲ್ ಹ್ಯಾಂಡಲ್ ಮಾಡ್ತದೆ. ಎಐ ಟ್ರೈನಿಂಗ್ ಮೊದಲು ಅಗತ್ಯ. ಡೇಟಾ ಕ್ಲೀನ್ ಇದ್ರೆ ಎಐ ಆಕ್ಯುರಸಿ ಜಾಸ್ತಿ ಆಗುತ್ತದೆ. ಗ್ರಾಫ್ಸ್ ಡೇಟಾ ಪ್ಯಾಟರ್ನ್ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಪೈಥಾನ್ ಫೈಲ್ಸ್ ಓದಿ ಡೇಟಾ ಲೋಡ್ ಮಾಡಬಹುದು.
ಎಐ ಡೇಟಾ ಸೆಟ್ಸ್ ಹ್ಯಾಂಡಲ್ ಮಾಡಲು ಅಗತ್ಯ. ಲ್ಯಾಂಬ್ಡಾ ಫಂಕ್ಷನ್ಸ್ ಸ್ಮಾಲ್ ಟಾಸ್ಕ್ಸ್ ಫಾಸ್ಟ್ ಆಗಿ ಮಾಡಲು ಬಳಸ್ತಾರೆ. ಲಿಸ್ಟ್ ಕಾಂಪ್ರಿಹೆನ್ಷನ್ ಡೇಟಾ ಕ್ವಿಕ್ಲಿ ಚೇಂಜ್ ಮಾಡಲು ಉಪಯುಕ್ತ. ವರ್ಚುವಲ್ ಎನ್ವೈರನ್ಮೆಂಟ್ ಪ್ರಾಜೆಕ್ಟ್ ಸೇಫ್ ಆಗಿ ರನ್ ಮಾಡಲು ಸಹಾಯ ಮಾಡುತ್ತೆ. ಪೈಥಾನ್ ML ಲೈಬ್ರರೀಸ್ ರೆಡಿಮೇಡ್ AI ಟೂಲ್ಸ್ ಕೊಡುತ್ತವೆ. ಟ್ರೈನಿಂಗ್ ಅಂದ್ರೆ AI ಡೇಟಾ ನೋಡಿ ಕಲಿಯೋದು. AI ಟ್ರೈನ್ಡ್ ಆದ್ಮೇಲೆ ರಿಸಲ್ಟ್ ಪ್ರಿಡಿಕ್ಟ್ ಮಾಡ್ತದೆ. ನ್ಯೂರಲ್ ನೆಟ್ವರ್ಕ್ AI ಬ್ರೈನ್ ರಚನೆ, ಡೀಪ್ ಲರ್ನಿಂಗ್ ಇಲ್ಲಿ ನಡೆಯುತ್ತದೆ. ಜನರೇಟಿವ್ AI ಟೆಕ್ಸ್ಟ್ ಬರೀಬಹುದು. ಪೈಥಾನ್ ಇದಕ್ಕೆ ಪವರ್ ಕೊಡ್ತದೆ. ಜನರೇಟಿವ್ AI ಇಮೇಜಸ್ ಕ್ರಿಯೇಟ್ ಮಾಡ್ತದೆ. ಪೈಥಾನ್ ವೈಡ್ಲಿ ಬಳಸಲಾಗುತ್ತದೆ. ಪೈಥಾನ್ AI ML ಅವತ್ತು ಜನರೇಟಿವ್ AIಗೆ ಕಂಪ್ಲೀಟ್ ಸೊಲ್ಯೂಷನ್ ನೀಡ್ತದೆ. ಬೂಲಿಯನ್ ಅಂದ್ರೆ ಟ್ರೂ ಅಥವಾ ಫಾಲ್ಸ್. AI ಡಿಸಿಷನ್ ಮೇಕಿಂಗ್ ಇದ್ರ ಮೇಲೆ ನಿಂತಿದೆ. ಲಾಜಿಕಲ್ ಆಪರೇಟರ್ಸ್ ಮಲ್ಟಿಪಲ್ ಕಂಡೀಷನ್ಸ್ ಕಂಬೈನ್ ಮಾಡಲು AIಗೆ ಸಹಾಯ ಮಾಡುತ್ತವೆ. ಸ್ಲೈಸಿಂಗ್ ಡೇಟಾಯ ಒಂದು ಭಾಗ ತೆಗೆದುಕೊಳ್ಳಲು ಬಳಸಲಾಗುತ್ತೆ. ಪ್ಯಾಂಡಾಸ್ ಡೇಟಾ ಕ್ಲೀನ್, ಫಿಲ್ಟರ್ ಮತ್ತು ಅನಲೈಸ್ ಮಾಡಲು ಸಹಾಯ ಮಾಡುತ್ತದೆ. ಫಂಕ್ಷನ್ಸ್ ಇನ್ಪುಟ್ ತೆಗೆದುಕೊಂಡು ಔಟ್ಪುಟ್ ಕೊಡ್ತವೆ. ML ಪೈಪ್ಲೈನ್ಸ್ ಇದರ ಮೇಲೆ ನಿರ್ಮಾಣವಾಗ್ತವೆ. API ಮೂಲಕ ಆಪ್ಸ್ AI ಟೂಲ್ಸ್ ಜೊತೆ ಕನೆಕ್ಟ್ ಆಗ್ತವೆ. AI ಟ್ರೈನಿಂಗ್ ಸಮಯದಲ್ಲಿ ಡೇಟಾ ಮತ್ತೆ ಲೂಪ್ ಆಗುತ್ತದೆ. ಓಪನ್ CV ಇಮೇಜ್ ಮತ್ತು ವಿಡಿಯೋ ಅನಾಲಿಸಿಸ್ಗೆ ಬಳಸಲಾಗುತ್ತದೆ. ಮ್ಯಾಟ್ಪ್ಲಾಟ್ಲಿಬ್ ಡೇಟಾ ಗ್ರಾಫ್ ಅನ್ನು ಚಾರ್ಟ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತದೆ. ಆಟೋಮೇಷನ್ ಅಂದ್ರೆ AI ಕೆಲಸಗಳನ್ನ ಸ್ವಯಂಚಾಲಿತವಾಗಿ ಮಾಡುವುದು. ಟೆನ್ಸರ್ಫ್ಲೋ AI ಬ್ರೈನ್ ತರಬೇತಿ ಮಾಡಲು ಬಳಸುವ ಲೈಬ್ರರಿ. scikit-learn ಬೇಸಿಕ್ ಮಷೀನ್ ಲರ್ನಿಂಗ್ ಮಾಡೆಲ್ಸ್ ಬಿಲ್ಡ್ ಮಾಡಲು ಬಳಸ್ತಾರೆ. ಸೀಬಾನ್ ಬ್ಯೂಟಿಫುಲ್, ಅದು ಅಡ್ವಾನ್ಸ್ ಚಾರ್ಟ್ಸ್ ಕ್ರಿಯೇಟ್ ಮಾಡ್ತದೆ. ನಂಪೈ AI ನಲ್ಲಿ ನಂಬರ್ಸ್ ಮತ್ತು ಕ್ಯಾಲ್ಕುಲೇಷನ್ಸ್ ಹ್ಯಾಂಡಲ್ ಮಾಡಲು ಬಳಸಲಾಗುತ್ತದೆ. ಆಟೋಮೇಷನ್ ಅಂದ್ರೆ AI ಕೆಲಸಗಳನ್ನ ಸ್ವಯಂಚಾಲಿತವಾಗಿ ಮಾಡುವುದು. ಎಥಿಕ್ಸ್ ಮತ್ತು ಬಯಾಸ್ AI ರೆಸ್ಪಾನ್ಸಿಬ್ಲಿ ಬಳಸಲು ಬಹಳ ಮುಖ್ಯ. ಪೈಟಾರ್ಚ್ AI ರಿಸರ್ಚ್ ಮತ್ತು ಎಕ್ಸ್ಪೆರಿಮೆಂಟ್ಸ್ಗೆ ಬಹಳ ಫ್ಲೆಕ್ಸಿಬಲ್. ಕೇರಾಸ್ AI ಮಾಡೆಲ್ಸ್ ಈಸಿಯಾಗಿ ಬಿಲ್ಡ್ ಮಾಡಲು ಸಹಾಯ ಮಾಡುತ್ತೆ. NLTK ಟೆಕ್ಸ್ಟ್ ಪ್ರೊಸೆಸಿಂಗ್ ಮತ್ತು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬಳಸ್ತಾರೆ. ಸ್ಪಾಸಿ ಫಾಸ್ಟ್ ಮರುವ ಅಕ್ಯುರೇಟ್ ಟೆಕ್ಸ್ಟ್ AI ಪ್ರೊಸೆಸಿಂಗ್ ಕೊಡುತ್ತದೆ. ಟ್ರಾನ್ಸ್ಫಾರ್ಮರ್ಸ್ ಮಾಡರ್ನ್ ಜೆನ್ AI ಮಾಡೆಲ್ಸ್ಗೆ ಬ್ಯಾಕ್ ಬೋನ್ ಆಗಿದೆ. ಲ್ಯಾಂಗ್ ಚೈನ್ ಮಲ್ಟಿಪಲ್ AI ಟೂಲ್ಸ್ ಕನೆಕ್ಟ್ ಮಾಡಿ ವರ್ಕ್ ಫ್ಲೋ ಮಾಡುತ್ತದೆ. ವೆಕ್ಟರ್ ಡೇಟಾಬೇಸ್ AIಗೆ ಮೆಮೊರಿ ಮತ್ತು ಸರ್ಚ್ ಪವರ್ ಕೊಡುತ್ತದೆ. ಓಪನ್ CV ಇಮೇಜ್ ಮತ್ತು ವಿಡಿಯೋ ಅನಾಲಿಸಿಸ್ಗೆ ಬಳಸಲಾಗುತ್ತದೆ. ಸ್ಪೀಚ್ ರೆಕಗ್ನಿಷನ್ ವಾಯ್ಸ್ ಅನ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತದೆ. ಟೆಕ್ಸ್ಟ್ ಟು ಸ್ಪೀಚ್ AI ವಾಯ್ಸ್ ಜನರೇಟ್ ಮಾಡ್ತದೆ. ಡೇಟಾ ಸೆಟ್ಸ್ AI ತರಬೇತಿಗೆ ಬೇಕಾದ ಡೇಟಾ ಕೊಡುತ್ತವೆ.
ಪ್ರೀ ಟ್ರೈನ್ಡ್ ಮಾಡೆಲ್ಸ್ ಸಮಯ ಮತ್ತು ಎಫರ್ಟ್ ಉಳಿಸ್ತವೆ. ಫಾಸ್ಟ್ API AI ಮಾಡೆಲ್ಸ್ ವೆಬ್ ಆಪ್ಸ್ಗೆ ಕನೆಕ್ಟ್ ಮಾಡ್ತದೆ. ಸ್ಟ್ರೀಮ್ಲಿಟ್ AI ಆಪ್ಸ್ ಕ್ವಿಕ್ಲಿ ಕ್ರಿಯೇಟ್ ಮಾಡಲು ಉಪಯುಕ್ತ. ಜಾಬ್ಲಿಬ್ ಮತ್ತು ಪಿಕಲ್ ಮಾಡೆಲ್ಸ್ ಸೇವ್ ಮತ್ತು ರೀಯೂಸ್ ಮಾಡ್ತವೆ. ಡಿಪ್ಲಾಯ್ಮೆಂಟ್ ಲೈಬ್ರರೀಸ್ AI ಲೈವ್ ಮಾಡಲು ಸಹಾಯ ಮಾಡುತ್ತವೆ. ದಿಸ್ ML ಪೈಪ್ಲೈನ್ AI ವರ್ಕ್ ಫ್ಲೋ ಆಟೋಮೇಟ್ ಮಾಡ್ತದೆ. ಎಲ್ಲ AI ಲೈಬ್ರರೀಸ್ ಸೇರಿ ಪವರ್ಫುಲ್ AI ಸಿಸ್ಟಮ್ ನಿರ್ಮಿಸ್ತವೆ.